आप देख रहे हैं 7 न्यूज। मैं आपके साथ मोहम्मद सलमान जुनैदी। मुख्यमंत्री ಆಗ್ಬೇಕಾರೆ ಅವರು 28ರಾಗ ದಲಿತ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ. ಅವರೇ ಬೇಡಿಕೆ ಮಾಡ್ತಾ ಇದ್ದಾರೆ, ಅವರೇ ಮುಖ್ಯಮಂತ್ರಿ ಆಗ್ಬೇಕಾರೆ ಹಿಂಗ್ ಹೇಳಿದ್ರೆ ನನಗೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಘೋಷಣೆ ಮಾಡ್ತಾರ ಅಂತ ಹೇಳಿ ಆಯ್ತು. ನಿಮ್ ಕ್ಯಾಂಡಿಡೇಟ್ ಘೋಷಣೆ ಮಾಡಂತ ಹೇಳ್ರಿ, ನಮ್ ಜಿಲ್ಲೆ ಜನ ನೀವು ಬೆಂಬಲ ಕೊಡ್ತಾರ. ನೀವು ಮುಖ್ಯಮಂತ್ರಿ ಆದ್ರೆ ಚಲೋನೆ, ವಿರೋಧ ಪಕ್ಷದಾಗ ಇರ್ಬಹುದು ನೀವು. ಆದ್ರೆ ನಮ್ಮ ಜಿಲ್ಲೆಯವರೊಬ್ರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದಲ್ಲ. ನಮ್ ಜಿಲ್ಲೆ ಒಂದ್ ಹೆಮ್ಮೆ. ನೀವು ಅವಸರಕ್ಕೆ ಬಿದ್ದು ಸುಳ್ಳುಗಳನ್ನು ಸಮರ್ಥಿಸಿಕೊಳ್ಳುವುದು, ಯಾರ ಆಡಳಿತ ಪಕ್ಷದ ಟೀಕೆಗಳನ್ನು ಮಾಡುವುದು, ಸಿದ್ದರಾಮಯ್ಯ ಸಾಧನೆಯ ಸರ್ದಾರ, ಮೋದಿಯವರು ವಿಫಲತೆಯ ಸರ್ದಾರ. ಇದು ಸಾಧನೆಯ ಸರ್ದಾರ್ಗ ನೀವು ಟೀಕೆ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಆಡಳಿತವನ್ನು ಬಹಳ ಸಮೀಪದಿಂದ ನೋಡೋರು ಇದ್ದೀರಿ ನೀವು. 7ನೇ ಸಲ ಲೋಕಸಭಾ ಸದಸ್ಯರು. ನಾವೊಂದು ವಿನಂತಿ ಮಾಡ್ತೀನಿ ಅವ್ರಿಗೆ, 7 ಸಲ ಲೋಕಸಭಾ ಸದಸ್ಯರಾದವರು ನಮ್ಮ ಜಿಲ್ಲೆಗೆ ನೀಡಿದ ಕೊಡುಗೆ ಏನು, ಕೇಂದ್ರ ಸರ್ಕಾರದಿಂದ ಏನೇನು ತಂದ್ರಿ, ಏನೇನ್ ಲಾಭ ಆಗಿದೆ, ಏನ್ ಯೋಜನೆಗಳು ಬಂದು ಇಲ್ಲಿಗೆ, ಅದು ಸ್ವಲ್ಪ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಾವು ಹೇಳಿದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಜಿಗಜಿಣಿಗೆ ಅವರು ವಿಫಲತೆ ಸರ್ದಾರನೇ. 4 ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ ಅವರು ನಮ್ಮ ಜಿಲ್ಲೆಗೆ. ಏನ್ ಮಾಡಿದ್ದಾರೆ? ಇಂಥದೊಂದು ವರ್ಕ್ ಮಾಡಿವಂತವ್ರು ಹೇಳ್ಬೇಕು. ನೀವು ಮೊದಲು ನಿಮ್ಮ ವಿಫಲತೆ ಮುಚ್ಕೊಳಕ, ವೈಫಲ್ಯ ಮುಚ್ಕೊಳಕ ಸಿದ್ದರಾಮಯ್ಯ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದೀರಿ. ಏನ್ ಕೇಳುದಿದ್ರೆ ಕೇಳ್ರಿ. ಕಾಂಗ್ರೆಸ್ ಅವಧಿಯಲ್ಲಿ ಬೆಲೆ ಏರಿಕೆ ಆದಾಗ ಬಿಜೆಪಿ ಅವರು ಸಿಲಿಂಡರ್ ತಲೆಯನ್ನ ಹೊಡ್ಕೊಂಡೆಲ್ಲ ಹೊಡಿದ್ರು. ನಿಮಗೆ ಸಿಲಿಂಡರ್ ವಜ್ಜೆ ಆಗ್ತವ ಅಥವಾ ಸಿಲಿಂಡರ್ ಸಿಗ್ತಾ ಇಲ್ಲ? ಖಾಲಿ ಸಿಲಿಂಡರ್ ಸಿಗ್ತಾ ಇದಾವ. ಅವ್ರು ಖಾಲಿ ಸಿಲಿಂಡರ್ ತಗೊಂಡ್ ಬೀದಿಗೆ ಇಳಿದಿದ್ರು. ನಿಮ್ಗೆ ಸಿಲಿಂಡರ್ ಸಿಗಲ್ಲ, ಖಾಲಿನ ಸಿಗ್ತಾ ಇಲ್ಲ ಅಥವಾ ಎತ್ತಲಾಗೆ ಹೊರತ ನಿಮ್ಗೆ ಇಲ್ಲ. ಏನಾಗಿದೆ ಅಂದ್ರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದತ್ ಹೇಳಿದ್ರೆ, ಒಂದು ವರ್ಗ ಬರೀ ಟೀಕೆನೇ ಟೀಕೆ. ಒಂದು ಸೌಮ್ಯವಾಗಿ ರಾಜಕಾರಣ ಮಾಡ್ಬೇಕಾಗ್ತದೆ. ಅವ್ರಂಗ್ ರಸ್ತೆ ದಿನ ಹೋಗುದು, ದಿನ ಅರಿವಿ ಹರ್ಕೊಳ್ಳೋದು, ಇಂತ ಒಂದು ಸಂಸ್ಕೃತಿ ನಮ್ಮ ಪಕ್ಷದಲ್ಲಿ. ಈಗ ನಿಮ್ ಕಾಂಗ್ರೆಸ್ ರೋಲ್ ಏನಿರ್ತದ್ರಿ? ವಿರೋಧ ಪಕ್ಷ. ನಾವು ಏನ್ ಮಾಡಾಕ್ತಿರಿ? ವಿರೋಧ ಎಲ್ಲಿ ಯಾವ ಬೀದಿಗೆ ಇಳಿದಾರೆ? ಯಾವ ಸಂಘಟನೆ ನಿಮ್ಮ ಬೀದಿಗೆ ಇಳಿಯುವುದೇ ಒಂದು ಸಾಧನೆ ಅಲ್ಲ. ಸಾಧನೆ ಬೀದಿಗೆ ಮಾಡಿ ತೋರಿಸ್ತಾ ಇದ್ದೀವಲ್ಲ. 3 ವರ್ಷದ ಸಾಧನೆ ತೋರಿಸಿದೇವಲ್ಲ ತುಮಕೂರದಲ್ಲಿ. ಬೆಲೆ ಏರಿಕೆ ವಿರುದ್ಧ ನಾವ್ ಹೆಂಗ್ ಹೇಳ್ತೀವಿ ಹಂಗ್ ಹೆಚ್ಚಿಗೆ ಮಾಡ್ತಾರ ಅವರು. ಒಂದ ವಾರದಲ್ಲಿ 2 ಸಲ ಹೆಚ್ಚಿಗೆ ಮಾಡಿದಾರೆ. ನಿಮಗ್ ಕಾಣುದಿಲ್ಲ ಮಾಧ್ಯಮದವ್ರಿಗೆ? ನಿಮಗೇನು ಕಾಣ್ತಾ ಇದೆ ಮಾಧ್ಯಮದವ್ರಿಗೆ? ನೀವು ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ದೀರಿ ರಾಷ್ಟ್ರ ಮಟ್ಟದಲ್ಲಿ? ನಿಮಗೆ ಇದು ಕಾಣಿಸೋದೇ ಇಲ್ವಾ? ಮಾಧ್ಯಮದವ್ರು ಏನು ಮಾಡ್ತಾರೆ? ನೀವು ಮಾಧ್ಯಮದವ್ರು ಮೋದಿ ಟಾಪ್ ಮಾಡ್ತಾರೆ. ಎಲ್ಲ ಮಾಡಿದಾರೆ. ನಿನ್ನೆ ನೀಟ್ ಪರೀಕ್ಷೆ ಬಗ್ಗೆ ಬೆಂಗಳೂರಲ್ಲಿ ದೊಡ್ಡ ಪ್ರತಿಭಟನೆ ಆಗಿದೆ. ನೀಟ್ ಬಗ್ಗೆನೇ ಅದು. ನೀಟ್ ಬಗ್ಗೆ ಏನ್ರಿ? ಆ ಕಾಂಗ್ರೆಸ್ ಪಾರ್ಟಿಗೆ ಬಿಜೆಪಿ ಸರ್ಕಾರ ಹೆದರಿ ಬ್ಯಾನ್ ಮಾಡಿದೆ. ನೀವು ಜಿರಳೆಗೆ ಹೆದರಿ ಬ್ಯಾನ್ ಮಾಡ್ತಾ ಇದ್ದಾರೆ. ಎಲ್ಲ ಜಿರಳೆಗೆ ಹೆದರಿ ಬ್ಯಾನ್ ಮಾಡ್ತಾರೆ. ನೀವು ಈಗ ದೇಶಗಳನ್ನ ಎದುರಿಸಲಿಕ್ಕಾಗ್ತದೆ ನಿಮಗೆ? ಆ ಜಿರಳೆಗೆ ಹೆದರಿ ಬ್ಯಾನ್ ಮಾಡಿರೋದು. ಜಿರಳೆಗೆ ಹೆದರಿ ಶಾಸಕರು ಒಂದು ಕಾರ್ಯಕ್ರಮ ಒಂದರಲ್ಲಿ ಬಹಿರಂಗವಾಗಿ ಒಳಗೊಪ್ಪಂದದ ಕುರಿತಾಗಿ ಮಾತಾಡ್ತಾರೆ. ನಿಮ್ಮ ಕಾಂಗ್ರೆಸ್ ಶಾಸಕರು ಗಾಳಿ ಹೊಡಿತಾರೆ, ಉಸ್ತುವಾರಿ ಸಚಿವರು ನಗತಾರ, ಕೈ ಮುಗಿತಾರೆ. ಏನ್ ನಡೆದಿದೆ ಕಾಂಗ್ರೆಸ್? ಹೇಳಿ. ಹುಚ್ಚೇನೋ ಮಾತಾಡ್ತಿದೆ. ಅದು ಹುಚ್ಚದ ಜೊತೆ ಏನ್ ನೋಡೋದು ನಕ್ಕಾರ ಅಷ್ಟೇ. ಹುಚ್ಚದ ತಿಳ್ಕೊಂಡು ನಕ್ಕಾರ. ನೆಗ್ಲೆಕ್ಟ್ ಮಾಡುವುದು ಅನುಭವ ಅಂದ್ರೆ ನಿರ್ಲಕ್ಷ್ಯದ ಅನುಭವ. ಪಾಟೀಲ್ ಗಡಿಯಾರ ಅವರು ಪಾರ್ಟಿ ಅದನ್ನ ಕುತ್ಕೊಂಡೆ ಪ್ರೆಸ್ ಮೀಟ್ ಮಾಡಲ್ಲ, ನಿಮ್ಮ ಅಧ್ಯಕ್ಷರೇ ಮಾಡಲ್ಲ, ನಿಮ್ಮ ಅಧ್ಯಕ್ಷರ ಟೀಕೆ ಮಾಡಲ್ಲ. ಅದ್ ಹೆಂಗ್ ಸಮರ್ಥನೆ ಮಾಡ್ಕೊತೀರಿ ಕಾಂಗ್ರೆಸ್? ಕಾಂಗ್ರೆಸ್ ನೀವು ನಾ ಬಿಜೆಪಿ ಅವ್ರದ್ದು ಮಾಡ್ಬೇಕು ಸಮರ್ಥನೆ. ಅನಿವಾರ್ಯ ಮಾಡ್ಲೇಬೇಕಾಗ. ಕಾಕ್ರೋಚಿಗೆ ಹೋಗಿರಲ್ಲ ಮತ್ತೆ ನಾವು
ಆಕೃತಿ ಹೋಗಿಲ್ರಿ, ನೀವು ತಪ್ಪು ತಿಳ್ಕೊಬೇಡ್ರದು. ಸಿಎಂ ಅವ್ರು ಏನ್ ಮಾಡ್ಯಾರ ಈಗ ಯುವಕರು ಟಿ ಶರ್ಟ್ ತಗೊಂಡ್ ಹೋಗಿ ನಾವು ಕಾಕ್ರೋಚ್ ಮಾಡ್ತೀವಿ, ನಾವು ಇದು ಶರ್ಟ್ ಬಿಡುಗಡೆ ಮಾಡ್ರಿ ತಿಳಿದಾರ. ಅದೇನು ಸಮರ್ಥನೆ ಅಲ್ಲ. ಆಯ್ತಪ್ಪ ಅವ್ನು ಶರ್ಟ್ ಬಿಡುಗಡೆ ಮಾಡೋಣ ತಿಳಿದಾರ ಅವ್ರು. ಅದೇನು ಪಾರ್ಟಿ ಸಮರ್ಥನೆ ಏನು? ಹುಡುಗರು ಯುವಕರು ಪಾರ್ಟಿ ಇಲ್ಲದ ಏನಿಲ್ಲ ಸರ್. ನಾವು ಇದನ್ನು ಕಾಕ್ರೋಚದ್ದು ಅದೇ ಸರ್ ಡಿಕ್ಲೇರ್ ಅದನ್ನ ಬಿಡುಗಡೆ ಮಾಡಿದಾರ ಅವ್ರು. ದೊಡ್ಡವ್ರ ಕಡೆಯಿಂದ ಇವಾಗ ಬುಕ್ ಬರೀತೀನಿ, ಆ ಬುಕ್ ಬಿಡುಗಡೆ ಮಾಡಿಸೋ ನಿಮ್ಮಂತ ದೊಡ್ಡವ್ರ ಕಡೆಯಿಂದ ಮಾಡಿಸೋದು. ಆ ಬುಕ್ ಬಿಡುಗಡೆ ಮಾಡ್ಯಾರ ಅಂದ್ಕೂಡಲೇ ಅವ್ರು ಆ ಬುಕ್ ಬಗ್ಗೆ ಸಮಾಧಾನ. ಜನತಾ ಪಾರ್ಟಿ ಅದು, ಕಾಂಗ್ರೆಸ್ ಜನತಾ ಪಾರ್ಟಿ ಅಲ್ಲ ಅದು. ನೋಡ್ರಿ, ಕಾಂಗ್ರೆಸ್ ಜನತಾ ಪಾರ್ಟಿ ಅಂದ್ರೆ ರಾಜಕೀಯ ಪಕ್ಷ ಅಲ್ಲದು, ಸಾಮಾಜಿಕ ಜಾಲತಾಣದ ಒಂದು ಸಂಘಟನೆ, ಯುವಕರದೊಂದು ಸಂಘಟನೆ, ಯುವಕರದೊಂದು ಸಂಘಟನೆ. ಭಾರತದ ನೋಡ್ರಿ ನಾವು ಕಾಂಗ್ರೆಸ್ ಪ್ರಜಾಪ್ರಭುತ್ವ ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಶಾಂತರ್ರಿ, ಕೂಲಿರ್ರಿ. ಈ ಭಾರತದ ನಮ್ಮ ಮುಖ್ಯ ನ್ಯಾಯಾಧೀಶರು ಯುವಕರನ್ನ ಜಿರಳೆಗೆ ಹೋಲಿಸಿ ಮಾತಾಡಿದಾಗ ನೋವಾಯ್ತು ಯುವಕರಿಗೆ, ಈ ದೇಶದ ಯುವಕರಿಗೆ ನೋವಾಗಿ. ಕೆಲವೇ ಯುವಕರು ಅವ್ರು ಪದ ಬಳಸಿರೋದನ್ನ ಕೆಲವೇ ಯುವಕರಲ್ಲಿ ಒಳ್ಳೆಯವರು ಇದಾರೆ, ಕೆಟ್ಟವರು ಇದಾರೆ. ಓಕೆ ಆಯ್ತಾ? ಮನುಷ್ಯರಲ್ಲಿ ಒಳ್ಳೆಯವರು ಇದಾರೆ, ಕೆಟ್ಟವರು ಇದಾರೆ. ಕೆಲವೇ ಯುವಕರು, ಕೆಲವೇ ಮಾಧ್ಯಮದವರು, ಕೆಲವೇ ಯೂಟ್ಯೂಬ್ದವರು, ಕೆಲವೇ ಮಾಹಿತಿ ಹಕ್ಕು ಕಾರ್ಯಕರ್ತರು, ಇಲ್ಲ ಕೆಲವೇ ಮಾಹಿತಿ ಕಾರ್ಯಕರ್ತರು ಯಾರು ಸಾಮಾಜಿಕ ಸಂಘಟನೆಗೆ ತೊಡಗೊಂಡಿರ ಅವ್ರಿಗೆ ಕೆಲವೇ ಅಂದ್ರೆ ಎಲ್ಲರಿಗೂ ಹತ್ತದೆ. ಇವತ್ತ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಮಾತಾಡಂತ ಶಬ್ದ ಅಲ್ಲ ಯುವಕರ ಕುರಿತು. ಅದನ್ನ ನೀವು ಯಾರು ಮಾಧ್ಯಮದವರು ಹೈಲೈಟ್ ಮಾಡೋದ್ರ ವಿರುದ್ಧ ಮಾತಾಡೋದಿಲ್ಲ. ದೇಶಕ್ಕಾಗಿ ಜೀವ ಕೊಟ್ಟು ಯುವಕರು ಖಂಡಿಸ್ತೀವಿ, ಬಹಳ ಸಲ ಖಂಡಿಸ್ತೀವಿ, ಇವತ್ತು ಖಂಡಿಸ್ತೀವಿ. ಅವ್ರು ತಪ್ಪದು ಮಾತಾಡ್ಬಾರ್ದಲ್ಲ. ಹೆಂಗ್ ಮಾತಾಡ್ತಾರ? ಜಿರಳೆ ಅಂತ ಜನರಿಗೆ ಜಿರಳೆ ಅಂತಾರ, ಹಾಕೋದು ಎಲ್ಲ ಇಡೀ ದೇಶದ ಜನಾನೇ ಖಂಡಿಸ್ತಾರ. ಅದಕ್ಕೆ ಖಂಡಿಸಿದ್ದೇ ರಿಸಲ್ಟ್ ಇದು. ಟಿ ಶರ್ಟ್ ಬಿಡುಗಡೆ ಆಗಿದ್ದು, ಕಾಂಗ್ರೆಸ್ ಪಾರ್ಟಿ ಆಗಿದ್ದು, ಅದು ಖಂಡಿಸಿದ್ದೇ ಬಿಡುಗಡೆ. ಅದು ಏನ್ರಿ ಭಾಷಿ ಸಾಹೇಬ್, ಅದು ಖಂಡಿಸಿದ್ದೇ ಅದು. ಅಲ್ಲ ಸರ್, ಈಗ ನೀವು ಹೇಳ್ತಾ ಮಾಡಿದೀವಿ. ಅವರು ಒಂದ್ 3 ಮಂದಿ ನಿಂತು ಗಾಂಧೀಜಿ ಆದ್ರೆ ನಿಮ್ಗೆ ಕಾಣುತ್ತಲ್ಲ, ನಾವು 3 ಮಂದಿ ನಿಂತ್ರೆ ನಿಮ್ಗೆ ಕಾಣಲ್ಲ. ಏನ್ ಮಾಡೋದು ನಾವು? ನೀವ್ ಯಾರು ಬರುದೇ ಇಲ್ಲ ಅಲ್ಲಿ. ಅವ್ರು ಇದಕ್ಕೆ ಹೋಗ್ತೀರಿ ರಾತ್ರಿ. ಒಂದು ಭಾಷಿಯವ್ರೆ ಒಂದು ಫ್ರಾಂಕ್ಲಿ ಮಾತಾಡ್ತೀವಿ. ಒಂದ್ ಸಾಮಾಜಿಕ ಜಾಲತಾಣಗಳು ನಿಮ್ ಕಾಂಗ್ರೆಸ್ ಶಾಸಕರು ನೋಡ್ಬಿಡೋದು. ಒಂದೇ ಒಂದು ಟೀಕೆಗಳಿದ್ರೆ, ಒಂದೇ ಒಂದು ಆಕ್ರೋಶ ಇದ್ರೆ ನೀವ್ ಹೇಳಿದ ಕೇಳ್ತಾರೆ. ಅಂದ್ರೆ ಏನ್ ಅಂಗಿ ಹರ್ಕೊಂಡು ಹರಿದಾಡೋದು, ಓಡಾಡೋದೇ ಕಾರ್ಯಕರ್ತರು ಪ್ರತಿಭಟನೆ. ಯಾವ ವೇದಿಕೆ ಮೇಲೆ ಖಂಡಿಸ್ಬೇಕು, ಯಾವ ವೇದಿಕೆ ಪ್ರತಿಭಟನೆ ಮಹಿಳಾವ್ರು ಮಾಡ್ಯಾರ, ಯುವಕರು ನಿನ್ನೆ ಮಾಡ್ಯಾರ. ಇಲ್ಲಿ ಪುತ್ರ ಎಲ್ಲರೂ ಫ್ರಾಂಕ್ಲಿ ಮಾತಾಡೋನು. ನಾಯಕರ ನೀವು ನೋಡ್ರಿ, ಆದೇಶದ್ದು 6, 7, 8 ಗಂಟೆಗೂ ಅವ್ರ ಸಭಾ ಇರುತ್ತೆ ಗ್ರೌಂಡ್. ನೀವೆಲ್ಲರೂ ಹಾಜರಿರ್ತೀರಿ. ನೀವೆಲ್ಲರೂ 8, 9 ತನಕ ಹಾಜರಿದ್ದು ಆ ನ್ಯೂಸ್ ಗಳನ್ನ ಅಬ್ಸರ್ವ್ ಮಾಡ್ತೀರಿ. RSS ನಮ್ಮದು ಯಾಕೆ ಮಾಡುದಿಲ್ಲ? ಅದೇ ತರ ಮಾಡ್ಬೇಕಲ್ಲ. ಅವ್ರಂಗ ಮಾಡುದಿಲ್ಲ, ಅವ್ರಂಗ ಮಾಡುದಿಲ್ಲ, ನೀವು ಮಾಡಲ್ಲ. ನೀವು ಅಧಿಕಾರದ ಇದಾಗದಿರಿ, ನಿಮ್ಗೆ ಹೆಂಗ ಪ್ರೆಸ್ ಮೀಟ್ 14 ವರ್ಷ ಆಯ್ತು ನಾವು ಅಧಿಕಾರದಿಂದ ದೂರ ಇದ್ದೀವಿ. ಪಾಮರಾಯ, ನೀವು ಕಾಂಗ್ರೆಸ್ ಸರಿಯಾದ ಪ್ರೆಸ್ ಮೀಟ್ ಕೇಳಂಗಿಲ್ಲ, ಸರಿಯಾಗಿ ಮಾಹಿತಿ ಕೊಡಂಗಿಲ್ಲ. ನೀವು ಆಯ್ತು ಕಾಂಗ್ರೆಸ್ ಅವ್ರು ಯಾವಾಗ ಒಂದ್ ಮಾಹಿತಿ 14 ವರ್ಷ ಬೇಡ್ರಿ, 14 ವರ್ಷ ಆಯ್ತು, 14 ವರ್ಷ ಆಯ್ತು. ಈ ಮೀಡಿಯಾ ಮೋದಿಯವ್ರ ಮುಂದೆ ನಿಂತು ಒಂದ್ ಪ್ರಶ್ನೆ ಕೇಳಿಲ್ಲ. 14 ವರ್ಷ ಆಯ್ತು ಇವತ್ತಿಗೆ. ನೀವು ಕಾಂಗ್ರೆಸ್ ಅವ್ರೊಂದು ಮಾಹಿತಿ ಕೊಡಲಿಲ್ಲ ಯಾವಾಗ ಒಂದ್ಸಲ ಅಂದ್ರೆ ಟೀಕೆ ಮಾಡ್ತಿರೋದನ್ನ. 14 ವರ್ಷ ಆಯ್ತು, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಪತ್ರಕರ್ತರು ನಿಂತಿಲ್ಲ. ಪ್ರೆಸ್ ಮೀಟ್ ಮಾಡ್ಬೇಕಂತ ಏನಾದ್ರು ಸಂವಿಧಾನಬದ್ಧ ರೂಲ್ಸ್ ಗೀಲ್ಸ್ ಮಾಡಿಟ್ರಿ. ಇವ್ ಪ್ರೆಸ್ ಮೀಟ್ ಮಾಡ್ಬೇಕಂತ ಏನಾದ್ರು ಪ್ರಧಾನಿ ಪ್ರೆಸ್ ಮೀಟ್ ಮಾಡ್ಬೇಕಂತ ಏನಾದ್ರು ಸಂವಿಧಾನಬದ್ಧ ರೂಲ್ಸ್ ಗಳಿಲ್ಲ. ಒಪ್ಕೋತೀನಿ ಈ ಮಾತು. 100ಕ್ಕೆ 100 ಒಪ್ಬೇಕಿದು. ಯಾಕಂದ್ರೆ ಅವ್ರು ಏನ್ ಜನರಿಗೆ ಹೇಳ್ತಾರ, ಅವ್ರ ಕಾರ್ಯಕ್ರಮಗಳು ಡೋರ್ ಟು ಡೋರ್ ಮುಟ್ಟಕತ್ತವ. ಮತ್ತೆ ಹಂಗಾರ ನಿನ್ನಿನ ದಿವ್ಸ ಅಂದ್ರೆ 12 ವರ್ಷದಿಂದ ಮೌನಿ ಬಾಬಾ ಮಾತಾಡಲ್ಲ ಅಂತಿದ್ದಲ್ಲ, ಅವ್ರು ಮಾತಾಡ್ಬೇಕಂತಿಲ್ಲ. ಇವ್ರಿಗೆ ಕೇಳಿಸ್ಬೇಕ?
ಅವ್ರು ಮಾತಾಡಿದಾರ. ಒಂದು ಪ್ರೆಸ್ ಒಂದು ಪತ್ರಕರ್ತರ ಒಂದು ನೀವು ನಿಮ್ಮದೇ ಒಂದು ಪ್ರಶ್ನೆ ಕೇಳ್ರಿ ಮೋದಿ ಅವರಿಗೆ ಒಂದರ ನಾರ್ವೆ ಅಲ್ಲಿ ನೋಡ್ರಿ ಎಲ್ಲಿ ಜಗತ್ನಾಗೆ ಹೊಂಟೈತಿ ಎರಡ್ ಟೆಲಿಪ್ರಾಂಪ್ಟರ್ ನಾ ಕೇಳೋದು ಮಾಡ್ಬೇಕು ಪ್ರದೇಶದ ಪತ್ರಿಕಾರಂಗದೊಳಗೂ ಏನೋ ಒಂದು ಇದು ಇಲ್ಲ ಅಂದ್ರೆ ಪತ್ರಿಕಾಗೋಷ್ಠಿ ಪ್ರಧಾನ ಆದವರು ಒಂದು ಏನೋ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಸಾಕಷ್ಟು ವೇದಿಕೆಗಳು ಪ್ರದೇಶದಾಗ ನಾರ್ವೆದಾಗ ಹೋಗಿ ಪತ್ರಕರ್ತ ಪ್ರಶ್ನೆಗೆ ಒಂದ್ ಹುಡುಗಿ ಪ್ರಶ್ನೆಗೆ ಓಡ್ ಹೊಂಟ್ರ ಪ್ರಧಾನಮಂತ್ರಿ ಅದೆಲ್ಲ ಬ್ಲಾಕ್ ಮಾಡ್ಯಾರ ಓಡ್ ಹೊಂಟ್ರ ಅದು ಬ್ಲಾಕ್ ಮಾಡ್ಯಾರ ಇವತ್ತು. ಒಂದು ಮರ್ಯಾದೆಗೆ ಇಡಿ ಕೆಲಸ ನಮ್ ದೇಶದ. ಪಾರ್ಲೆ ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿ ಆ ಇಟಲಿ ಪ್ರಧಾನಮಂತ್ರಿ ಕೊಟ್ಟು 1800 ವರ್ಷ ನಾನು ನೋಡಿ ಮೊನ್ನೆ ಇಟಲಿ ಹೋದಾಗ ನೀವು ನಾರ್ಮಲ್ ಆಗಿ ಒಬ್ಬ ಹುಡುಗಿಗೆ ಏನಾದ್ರು ನೀವು ಚಾಕ್ಲೇಟ್ ಕೊಟ್ರೆ ಏನ್ ಇಟ್ಟು ಹೊಡಿತಾರೆ ಜನ. ನಮ್ಮ ದೇಶದ ಪ್ರಧಾನಿ ಇನ್ನೊಂದು ಪ್ರಧಾನಿಗೆ ಹೋಗಿ ಇದನ್ನ ಕೊಟ್ಟಿದ್ದಾರೆ ಚಾಕ್ಲೇಟ್. ಅವ್ರ ಧೈರ್ಯ ಮೆಚ್ಚುವ ಅವ್ರು ಹೊಡೆದಿಲ್ಲ ಅಷ್ಟೇ. ನೀವ್ ಹೇಳುದೇನು ಹೊಡಿಬೇಕಾಯ್ತು ನೋಡ್ರಿ ನೀವು ಅದು ಚಾಕ್ಲೇಟ್ ಒಂದು ಅಂತಾರಾಷ್ಟ್ರೀಯ ಇಶ್ಯೂ ದೇಶದ ಇಶ್ಯೂ ಚಾಕ್ಲೇಟ್ ತಗೊಂಡು ಕೊಡುದ ಅಲ್ಲಲ್ಲ ಚಾಕ್ಲೇಟ್ ಅಂತಾರಾಷ್ಟ್ರೀಯ ಇಶ್ಯೂ ಅದೇ ಅಂತಾರಾಷ್ಟ್ರೀಯ ನಿನ್ನೆ ಅದು ವೈಯಕ್ತಿಕ ಅಂತ ತಿಳ್ಕೊಂಡ್ಬಿಡ್ತೀವಿ ಆಯ್ತಾ ಅದು ಇಲ್ಲಿ ದೇಶದ ಬೆಂಕಿ ಉರ್ಲಿಕತ್ತದ, ಮಣಿಪುರ ಸುಡಾಕತ್ತೈತಿ. ಇಲ್ಲಿ ದೇಶದ ಪೆಟ್ರೋಲ್ ಸಿಗಲ್ದು, ಗ್ಯಾಸ್ ಸಿಗಲ್ದು, ಬೆಲೆ ಬೆಲೆ ಏರಿಕೆ ಅದ. ಅಲ್ಲಿ ನೀವು ಡ್ಯಾನ್ಸ್ ಮಾಡಕ್ ಹೋಗ್ತೀರಿ ಇಡ್ಲಿ. ಪ್ರಧಾನಮಂತ್ರಿ ಕೆಲಸನ ಇವ್ರ ದೇಶದಾಗ ಏನಾಗಿದೆ? ನಿನ್ನೆ ಚಾಕ್ಲೇಟ್ ಒಂದೇ ಕಂಡು ಉಳಿದ ಒಪ್ಪಂದಗಳು ಯಾಕೆ ಕಂಡಿಲ್ಲ? ಬಿಜೆಪಿ ಅವ್ರಿಗೆ ಒಂದು ಕಲಾ ಇದೆ. ನೀವು ಯಾಕೆ ಉಳಿದ ಒಪ್ಪಂದಗಳ ಬಗ್ಗೆ ಮಾತಾಡ್ತೀರಿ? ಬಿಜೆಪಿ ಅವ್ರ ಒಂದು ಕಲಾ ಏನಿದೆ, ಒಂದ್ ನಿಮಿಷ, ಕಲಾ ಏನಿದೆ ಅಂದ್ರೆ ದೊಡ್ಡ ಶಕ್ತಿ. ಏನ್ ಮಾಡಿದ್ರು ಸಮರ್ಥನೆ ಮಾಡ್ಕೋತಾರ, ಅದು ಕಲಾ ಇದೆ. ಅಲ್ಲ ಸಮರ್ಥನೆ ಮಾಡಂತಾನೆ ಮಾಡ್ತಾರ ಅಂತ ಅವ್ರ ಅಂತಾರ. ಹೌದು, ಅದನ್ನು ಮಾಡ್ತಾರೆ. ರಮೇಶ್ ಅವ್ರೇನ್ ಹೇಳಿದ್ರು, ಮೆಲೋಡಿ ಚಾಕ್ಲೇಟ್ ಕೊಡೋದು ಆರೋಪ ಮಾಡ್ತೀವಿ. ದೇಶ ಬೇರೆ ದೇಶ ಸ್ವೀಟ್ ಕೊಡೋದು ಅದು ನಮ್ಮ ಸಂಸ್ಕೃತಿ ಅದ. ಅದ್ರಲ್ಲಿ ಸ್ವೀಟ್ ಕೊಡ್ತಾರೆ, ಅದ್ರಿಗೆ ಹೇಳ್ತಾರೆ ಭಾರತೀಯ ಸಂಸ್ಕೃತಿ ವಿಷ ಕೊಟ್ಟಿಲ್ಲಲ್ಲ. ಏನ್ ಹೇಳ್ತೀವಿ, ಅವ್ರ ಹತ್ರ ಕಲಾ ಇದೆ. ಬಿಜೆಪಿ ಹತ್ರ ಏನ್ ಮಾಡಿದ್ರು ಸಮರ್ಥನೆ ಮಾಡ್ತಾರೆ. ಅಲ್ಲ ಸಿಹಿ ಕೊಟ್ಟಾರೆ, ಅದನ್ನ ವಿಷ ಕೊಟ್ಟಿಲ್ಲ. ಅದು ಸಂಪ್ರದಾಯ. ಅಲ್ಲಿ ಹೋಗೋದು ಸಂಪ್ರದಾಯ. ಗಣೇಶ್ ಜಿಂಜನಿ ಅವರು 5,000 ಕೋಟಿ ರೂಪಾಯಿ ತಂದಿದ್ದಾರೆ. ಯಾವ್ದು ಗಣೇಶ್ ಜಿಂಜನಿ ಅವರು ಹೇಳಿದ್ದೀನಿ. ಎಲ್ಲಿ ನೋಡ್ರಿ, ಎಲ್ಲಿ 5,000 ಕೋಟಿ ಯಾರು ತಂದು ಹಿಂಗ್ ರೋಡ್ ಇಂಜಿನಿಯರ್ ರೊಕ್ಕ ಕೇಳಲ್ಲ, ನಾವು ರೊಕ್ಕ ಕೇಳಲ್ಲ. ಹೈವೇ ತಂದಾರ. ನೋಡ್ರಿ, ಉದಾಹರಣೆ ಹೇಳ್ತೀನಿ ಕೇಳ್ರಿ. ರೊಕ್ಕ ಕೇಳ್ತಾ ಇಲ್ಲ, ವರ್ಕ್ ತೋರಿಸ್ರಿ. ಇಷ್ಟು ವರ್ಕ್ ನಾವ್ ಮಾಡಿ ಒಂದು ತೋರಿಸ್ರಿ. ಈಗ MP ಅವ್ರು ತಂದು ವಿಮಾನ ನಿಲ್ದಾಣ ಯಾರು ತಂದಿದ್ದು? MP ಅವರ ವಿಮಾನ ನಿಲ್ದಾಣ ಯಾರು ಮಾಡಿದ್ರು? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಇದ್ರು, ಯಡಿಯೂರಪ್ಪ ಅಡಿಗಲ್ ಹಾಕಿದ್ರು, ಬರೀ ಅಡಿಗಲ್ ಹಾಕ್ಬೋದು. ಲೋಕೋಪಯೋಗಿ ಸಚಿವರು ಇದ್ರು. ಕೆಲಸ ಮಾಡಿದಾರೆ, ಆ ವಿಷಯದಲ್ಲಿ ಮುಂದೆ ಅದನ್ನ ಒಂದ್ 10 ತಂದು ಕೆಲಸ ಮಾಡಿದ್ರೆ MP ಪಾಟೀಲ್. ಅಡಿಗಲ್ ಹಾಕಿದ್ದು ಅಡಿಗೆಲ್ ಹಾಕಿದ್ದ ಅಭಿವೃದ್ಧಿ ಅಲ್ಲ, ಅಡಿಗಲ್ ಮುಕ್ತಾಯ ಮಾಡೋದು ಅಭಿವೃದ್ಧಿ. ಅದು ತಿಳ್ಕೊಳ್ಳಿ. ಅಡಿಗೆಲ್ ಹಾಕ್ತಾನಂದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ದಲ್ಲಿ ಕೇಸ್ ಇದೆ, ಅದಕ್ಕೆ ಪೆಂಡಿಂಗ್. ನೀವು ಟೀಕೆಗೋಸ್ಕರ ಟೀಕೆ ಮಾಡ್ತಾ ಇದ್ದೀರಿ. ನಿಮ್ಗೆ ಎಲ್ಲಾ ವಿಷಯ ಗೊತ್ತಿದ್ದು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ಉದ್ಘಾಟನೆ ಮಾಡಿದ್ದು ಬಿಜೆಪಿ. ವಿಮಾನ ನಿಲ್ದಾಣ ಉದ್ಘಾಟನೆ ಆಗಿದ್ದು ಬಿಜೆಪಿ. ಭೂಮಿ ಅಡಿಗಲ್ ಹೋಗಿ ನೀವು ತೆಗೆದು ನೆಲ ಕೆಳಗೆ ನೋಡಿದ್ರೆ ಅಡಿಗಲ್ ಇರೋದೇ ರೈಲ್ವೆ ನಿಲ್ದಾಣ ಅಪ್ಡೇಟ್ ಆಗಿರೋದು. ಕುಲಕರ್ಣಿ ಯಾಕೋ ನೋಡ್ರಿ, ರೈಲ್ವೆ ನಿಲ್ದಾಣ ನಿಮ್ ಕೆಲಸ ವಾಸಿ ಮಾಡ್ತಾ ಇದ್ದಾರೆ. ಅವೆಲ್ಲ ಈ ಪ್ರಶ್ನೆ ಒಳಗೆ ಏನಾದ್ರು ಅವೆಲ್ಲ ಹಂಗ ಇರುದಿಲ್ಲ, ಅವೆಲ್ಲ ಹಂಗೆ ಬರ್ತದೆ. ವಿಜಯಪುರ ನಗರ ಸುತ್ತಮುತ್ತ ಓವರ್ ಬ್ರಿಡ್ಜ್ ಒಂದ್ಸಲ ಆಟಾಡ್ಬಿಡಿ. ಆಗ್ಯದ ಇಲ್ಲ ಹೇಳ್ಬೇಕು. ನೀವು ಸುಮ್ಮನೆ ಓವರ್ ಬ್ರಿಡ್ಜ್ ಸೋಲಾಪುರ ಹೈವೇಗೆ 2 ತಾಸು ಹೋಗ್ಬೇಕು, 3 ತಾಸು ಹೋಗ್ಬೇಕಾಗಿತ್ತು. ಕೇಳ್ರಿ ಹತ್ತನೇ ರೋಡ್ ಹೋದ್ರಿ. ಸೋಲಾಪುರ ಹೈವೇ ಇವ್ರ ಕಾಲಕ್ಕಾಗಿದ್ದಲ್ಲ. ರೋಡ್ ಅಂತ ಹೊಡೆದ್ರ ಅದನ್ನ ಗಡ್ಕರಿ ಅವ್ರು ಅವರಿಗೆ ಬರಲ್ಲ. ಇವ್ರು ಗೊತ್ತಿಲ್ಲ, ಗಡ್ಕರಿ ಶಾಸನ ಮಾಡ್ತಿದ್ರು ಗೊತ್ತಿಲ್ಲ. ಕಾಂಗ್ರೆಸ್ ಶಾಸಕರು ಯಶವಂತ ರೇವಣ್ಣ ಪಾಟೀಲ್ ಒಪ್ಕೊಂತಾರೆ. ರೋಡ್ ಕರಿ, ಗಡ್ಕರಿ ರೋಡ್ ಕರಿ. ಬರ್ರಿ ನೀವು ಬರ್ರಿ. ಸರ ಯಶವಂತ ರೇವಣ್ಣ ಪಾಟೀಲ್ ಕಾಂಗ್ರೆಸ್ ಶಾಸಕರು, ಅವರೇ ಬಿಜೆಪಿಯ ಗಡ್ಕರಿ ಅವರನ್ನ ಹೊಗಳಿಕೊಂಡಾರ. ನಾವನ್ನು ಒಪ್ಕೋತೀರಿ, ಇವತ್ತ ನಾವೆಲ್ಲರೂ ಒಪ್ಕೋತೀವಿ.
ಗಡ್ಕರಿ ಅವರು ರೋಡ್ಗಳು ಮಾಡಿದ ನಿಜ. ಜಿನಿಗೆ ಅವ್ರು ಹೇಳ್ತಾರೆ ಅಷ್ಟೇ, ಅವ್ರು ಏನು ಮಾಡಿಲ್ಲ. 55 ವರ್ಷ ತಮ್ಮ ಸರ್ಕಾರ, ಬರೇ 70 ವರ್ಷ 70 ವರ್ಷ ನೀವು ಬದ್ಧ ಮಾಡ್ತೀರಿ. 55 ವರ್ಷ ಕಾಂಗ್ರೆಸ್ ಸರ್ಕಾರ. ಈಗ ಉದಾಹರಣೆಗೆ ಇಲ್ಲಿ ಗುಜರಾತ್ ರೈಲ್ವೆ ಗೇಟ್ ಅವ್ರು ಈಗ 65 ಕೋಟಿ ತಂದಿದ್ದೀವಿ, ನಿಮ್ಮ ಸಚಿವರು ಮತ್ತೆ ನಿಮ್ಮ ಇಲ್ಲಿ ಸಹಕಾರ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ ಸಂಸದರು. ಹೌದಲ್ರಿ, ಇವ್ರು ತಂದ್ರು ಅವ್ರ ಸ್ವಂತ ಮನೆ ಕೆಲ್ಸದ ತರ. ಇದು ಯಾವ್ದು ಗಣೇಶ ನಗರ ಹತ್ರ ಯಾವ ಸರ್ಕಲ್ ಹತ್ರ ಇದು, ಅಲ್ಲಿನೂ ಅಂಡರ್ ಪಾಸ್ ರೋಡ್ ಆಗ್ತಾ ಇದೆ. ಬೆಂಗಳೂರು ಬೈಪಾಸ್. ನೀವು ಯಾರಿಗೂ ಕರೀಲಾರ್ದೇನೆ ಸರ್ಕಾರ ಇದೆ, ಇಲ್ಲಿ ಒಂದು ಸರ್ಕಾರ ಇದೆ, ಆ ಬಿಜೆಪಿ ಪ್ರೋಟೋಕಾಲ್ ಮೇಂಟೈನ್ ಮಾಡ್ಲಾರ್ದೇನೆ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ತಗೊಂಡು ನೀವೇ ಉದ್ಘಾಟನೆ ಮಾಡಿರ್ತಾರೆ. ನೀವು ಒಂದ್ ನಿಮಿಷ ನಿಮ್ಗೆ ಸರ್ಕಾರ ಬೇಕಾಗಿಲ್ಲ, ನೀವ್ ಯಾರ್ದು ಕೋಆಪರೇಷನ್ ಬೇಕಾಗಿಲ್ಲ, ನಿಮಗ ಯಾರ ಜೊತೆ ಹೊಂದಾಣಿಕೆನಿಲ್ಲ. ನೀವು ಸಂಸದರಾಗಿ 40 ವರ್ಷ ಆಳದವರು, ಮಂತ್ರಿ ಆಗಿ ನಿಮ್ಗೆ ಪ್ರೋಟೋಕಾಲ್ ಬಗ್ಗೆ ನಾಲೆಜ್ ಇಲ್ಲ. ಯಾರಿಗೆ ಕರೀಲಾರ್ದೇನೆ ಮಾಡಿದ್ರಿ ನೀವು ಬಿಜೆಪಿ ಕಾರ್ಯಕರ್ತರು. ಸರ್ ಈಗ ಅಲ್ಲಿಗೆ ಇದನ್ನು ಎಸ್ ನೀವೇ ಹೇಳ್ತಾ ಇದ್ರಿ, ನಾವ್ ಹೇಳುದಲ್ಲ. ಯತ್ನಾಳ್ ಅವರು ರಾಹುಲ್ ಗಾಂಧಿಗೆ ಜೋಕರ್ ಕೊಡ್ತಾರೆ, ಅದು ಹೆಂಗ ಏನ್ ಅನ್ಸ್ಕೊಡಿ? ಉತ್ತರನೇ ಇಲ್ಲ ನೀವು. ರಾಹುಲ್ ಗಾಂಧಿಗೆ ಎತ್ಕೊಂಡು ಹೋಗ್ತಾರ, ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ, ಒಬ್ಬರು ಅಂದ್ರೆ ಎಲ್ಲೋ ಇಲ್ಲಿ ಹೇಳ್ತಾರೆ ನಮ್ಮ ಲೆವೆಲ್ದಲ್ಲಿ ನಾವು ಬಸವಣ್ಣ ಪಾಟೀಲ್ ಯತ್ನಾಳರನ್ನ ಒಬ್ಬ ಸಂಸ್ಕೃತಿ ಉಳ್ಳ ಶಾಸಕ ತಿಳ್ಕೊಂಡಿಲ್ಲ. ಸಂಸ್ಕೃತಿ ಏನು ಮಾತಾಡ್ತಾರೋ ಅಂತವ್ರಿಗೆಲ್ಲ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಹೇಳೋದಾದ್ರೆ ನಾವು ಅವ್ರ ಲೆವೆಲ್ ಹೋದಾಗ ಅದಕ್ಕೆ ಪ್ರತಿಕ್ರಿಯೆ ಹೇಳಲ್ಲ. ಅಲ್ರಿ, ಈಗ ನೀವು ಅದನ್ನೇ ಹೇಳಿರೋರು ಸಂಸ್ಕೃತಿ ಇಲ್ಲ. ರಾಹುಲ್ ಗಾಂಧಿ ಅವರು ಟಿ ಶರ್ಟ್ ಹಾಕೊಂಡು ಹೋಗತ್ತಾರ ಎಂಪಿ ಅವರು, ಅವ್ರಿಗೆ ಸಂಸ್ಕೃತಿ ಇಲ್ಲ. ವಿರೋಧ ಪಕ್ಷದ ನಾಯಕ ಹೆಂಗಿರ್ಬೇಕು? ನೀವು ನೋಡ್ರಿ, ಹಾಕ್ಬೇಕಾ, ಶರ್ಟ್ ಹಾಕ್ಬೇಕಾ, ಅದನ್ನೇ ಹೇಳಿರೋದು. ಹ್ಯಾಂಗ್ ಅಡ್ಡಾಡಬೇಕು ಅನ್ನೋದು ಹೇಳ್ರಿ. ಏನು ಡ್ರೆಸ್ ತೊಡಬೇಕು, ಏನ್ ಆಹಾರ ತನಬೇಕು, ಬಿಜೆಪಿ ಅವ್ರಿಗೆ ಕೇಳಿ. ಒಂದ್ ನಿಮಿಷ, ಅವ್ರು ಹೇಳಿದ್ದೆ ಆಹಾರ ತನಬೇಕು, ಅವ್ರು ಹೇಳಿದ್ದೆ ಡ್ರೆಸ್ ತೊಡಬೇಕಂತೇನಿಲ್ಲ. ಈ ದೇಶದಲ್ಲಿ ಯಾರ್ಯಾರು ಏನೇನ್ ಡ್ರೆಸ್ ತೊಡಬೇಕು ತೊಡ್ತಾರೆ. ಟಿ ಶರ್ಟ್ ಅದ್ರದ್ದೊಂದು ಹಿನ್ನೆಲೆ ಇದೆ. ಯಾಕೆ ಟಿ ಶರ್ಟ್ ಬಂತು? ವಿರೋಧ ಪಕ್ಷದ ನಾಯಕರಿಗೆ ಈಗ ಹೆಂಗ್ ಸ್ವತಂತ್ರ ಅಂತೇಳಿ ಅವ್ರೇನ್ ಹೇಳ್ತಾರೆ ಬಿಜೆಪಿ ಅವರು, ಒಂದ್ ಹೋಗ್ಬೇಕು ಶಿಸ್ತುಬದ್ಧವಾಗಿ ಹೋಗ್ಬೇಕು, ಟಿ ಶರ್ಟ್ ಹಾಕೊಂಡು ಸುದ್ದಿ ಬಿಚ್ಕೊಂಡು ಹಿಂಗ್ ಹೋಗೋದು ಸರಿಯಲ್ಲ ಅಂತ ಅವ್ರು ಹೇಳ್ತಾರೆ. ನಾವು ಸಣ್ಣವ್ರಿದ್ದಾಗ ಒಂದ್ ನಿಮಿಷ, 73 ವರ್ಷ ನಾವು 55 ವರ್ಷದಿಂದ ಈ ಕಡೆ ಹೇಳ್ತೇನೆ. ಅದು ಮೊದಲು ಸಣ್ಣವಿದ್ದೆ, ಮೈ ತುಂಬಾ ಬಟ್ಟೆ ಹಾಕೊಂಡು ವಾಕಿಂಗ್ ಆಗ್ಲಿ, ಮನೆಯಿಂದ ಹೊರಗೆ ಬೀಳುವುದಾಗ್ಲಿ, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಹೆಣ್ಮಗಳು, ಪ್ರತಿಯೊಬ್ಬ ಮನುಷ್ಯ ತುಂಬಾ ಶೆರೆ ಹೊತ್ಕೊಂಡು ಗಂಡಸ ಬಟ್ಟೆ ಹೊತ್ಕೊಂಡು ಹೊರಗೆ ತಿರುಗಾಡ್ತಾರೆ. ಇವತ್ತು ಬರಮೋಡ ಹಾಕೊಂಡು ಇಟ್ಟಿಟ್ರ ಮೇಲೆ ಊರ್ ತುಂಬ ಹೇಳತ್ತಾರ ಜನ. ಒಂದ್ ನಿಮಿಷ ಇಟ್ಟಿಟ್ಟೆ ಟಿ ಶರ್ಟ್ ಬಹಳ ಓದಾಡನು, ಬಹಳ ಒಳ್ಳೆ ದೊಡ್ಡ ಪತ್ರಕರ್ತರ ತಿಳ್ಕೊಬೇಡ್ರಿ. ಇಲ್ಲ, ಒಂದ್ ನಿಮಿಷ ನಂದು ಹೇಳೋದು ಇತಿಹಾಸ. ನೀವು ಮೊದಲ ಇತಿಹಾಸ ಒಂದ್ ನಿಮಿಷ ಅದೇ ಹೇಳತ್ತೀನಿ, ಮತ್ತೆ ಅದೇ ಹೇಳಕತ್ತೀನಿ. ಒಂದ್ ನಿಮಿಷ ಸರ್ ಮುಗಿಸ್ತೇನೆ. ಸರ್ ಇದೊಂದು ಮಾತು ಮುಗಿಸ್ತೇನೆ. ಹಾಫ್ ಶರ್ಟ್ ಹಾಕಿದ್ರೆ ಬೈತಿದ್ರು ಅವಾಗ. ಹಾಫ್ ಶರ್ಟ್ ಫುಲ್ ಶರ್ಟ್ ಹೊಂದ್ಬೇಕಿಲ್ಲ ಕೇಳ್ತಿದ್ರು. ಆದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿ ಬಂದದ? ಬರಮಡ ಟಿ ಶರ್ಟೇ ಸುಪ್ರಿಯರ್ ಡ್ರೆಸ್ ಆಗ್ಯಾವ. ರಾಹುಲ್ ಗಾಂಧಿ ಟಿ ಶರ್ಟ್ ಹಾಕಲಿಕ್ಕೆ ಒಂದು ಕಾರಣ ಇದೆ. ಅವರು 4750 ಕಿಲೋಮೀಟರ್ ಇದು ಮಾಡಿದ್ರು, ಭಾರತ್ ಜೋಡೋ ಮಾಡಿದ್ರು. ಆ ಟಿ ಶರ್ಟ್ ಬಗ್ಗೆ ಟೀಕೆ ಮಾಡಿದ್ರು ಬಿಜೆಪಿ. ಟಿ ಶರ್ಟ್ ಈಗ ನೀವು 1 ಕಿಲೋಮೀಟರ್ಗೆ ಟಿ ಶರ್ಟ್ ಹಾಕ್ತೀರಿ, 4500 ಕಿಲೋಮೀಟರ್ ತಿರುಗಾಡೋ ಮನುಷ್ಯ ಟಿ ಶರ್ಟ್ ಹಾಕೊಂಡು ಗಾಳಿ ಆಡ್ತಿದ್ರು. ಆ ಟಿ ಶರ್ಟ್ ಬಗ್ಗೆ ಟೀಕೆ ಮಾಡಿದಾಗ ಅವ್ರು ಟಿ ಶರ್ಟ್ಗೆ ಇರ್ಲಪ್ಪ, ನಮ್ಮ ಟಿ ಶರ್ಟ್ ಎಲ್ಲಿ ನಾವು ಇಂಥವ್ರು ಇದ್ದೀವಿ ಅಂತ ಅವ್ರು ತೋರ್ಸಾಕದ್ ಹಾಕಿದ್ರು ಅಷ್ಟೇ. ದೊಡ್ಡ ಸಾಹೇಬ್ರ ಬಿಜೆಪಿ ದೊಡ್ಡದಲ್ಲ. ನಮ್ ದೊಡ್ಡ ಸಾಹೇಬ್ರ ಅಂತೀರ ಆಯ್ತಾ? ನಮ್ಮ ದೇಶದ ದೊಡ್ಡ ಸಾಹೇಬ್ರ
ತಾಸಿಗೆ ಒಂದೊಂದು 10 ಲಕ್ಷದ ಟಿ ಶರ್ಟ್, 10 ಲಕ್ಷದ ಕೋಟ್, Dress. ಡ್ರೆಸ್, ಮತ್ತ ಅದ್ ಯಾವ್ದೋ ಇಂಡೋನೇಷ್ಯಾದ ಯಾವ್ದೋ ಅಣಬೆ 4 ಲಕ್ಷ 5 ಲಕ್ಷದ ಅಣಬೆ ದೇಶಕ್ಕೋಸ್ಕರ ತಿಂತಾರ ಅವ್ರು. ಇದನ್ನ ಮಾಡ್ಬೇಕೇನ್ ಹೇಳಿ? ಕಾವಲ್ ಅಲ್ಲ, t-shirt ಕಾವಲ್ ಬೇಕು. ಇಷ್ಟೊಂದು 400 ರೂಪಾಯಿ ಪ್ರಧಾನಿಗಳು ಅವರು ಮಾಡ್ತಾರೆ ದೇಶಕ್ಕೂ ಇವರು ನಾಗರಿಕ ವಿರೋಧ ಪಕ್ಷದ ನಾಯಕರಾಗಿ ಭಾರತದ ನಾಗರಿಕ ಆಗಿರ್ಬೇಕು ಹಂಗ ಅದಾರ. ಈಗ ನಾವು ಬಿಜೆಪಿ ಭಾರತದ ನಾಗರಿಕ ಹೆಂಗಿರ್ಬೇಕು ಹಂಗ ಅದಾರ. ಇದ್ ಮಾಡೋದು ಒಂದು ಮೆಲೋಡಿ ಚಾಕ್ಲೇಟ್ ಎಲ್ಲರಿಗೂ ಇದ್ ಮಾಡೋದು ಮೆಲೋಡಿ ಟ್ಯಾಗ್ಲಿ ಗಂಡಸರು ಕೊಟ್ಟಿಲ್ಲ ಅವ್ರು, ಹೆಣ್ಮಕ್ಳಿಗೆ ಕೊಟ್ಟರು. ಚಾಕ್ಲೇಟ್ ಬಗ್ಗೆ ಏನ್ ಮಾತಾಡೋದು? ದೇಶದಾಗ ಸಾಯ್ಕಿರ್ತಾರ ಜನ, ಗಾಡಿ ನಿಂದ್ರಲಿಕ್ಕೆ ಆದ್ರೆ ಅವ್ರದ್ದೇನು ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ. ದೇಶದೊಳಗೆ ಇಷ್ಟೆಲ್ಲ ಬೆಲೆ ಏರಿಕೆ ಬರ್ತಂತ ಇಷ್ಟೆಲ್ಲ ಬಡತನ ಬರ್ತೈತೆ ಎದುರಿಸ್ತಿಲ್ಲ. ಅಲ್ಲಿ ಹೋಗಿ ಮಾಡಾತಿದ್ರು ಒಂದ್ ಸ್ವಲ್ಪ ಸರಿ ಅಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಯಾಕೆ ಹೊಟ್ಟೆ